ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಎಲ್ಲೋ ಹೋಗ್ತಾ ಇದ್ದೀನಿ. ಎಲ್ಲಿ ಅಂತ ಗೊತ್ತಾ? ಎಲ್ಲಿ ಅಂತ ಅಂದರೆ ಹಾಸನ್. ಅದಕ್ಕೂ ಮುಂಚೆ ಅಂಗಡಿ ತೆಕ್ಕೊಟ್ಬಿಟ್ಟು ಹೋಗೋಣ ಅಂತ ಅಂಗಡಿ ಹತ್ರ ಬಂದೆ. ಆಗ ನಮ್ಮ ಕುಳ್ಳಿ ಸಿಕ್ಕಿದ್ಲು. ಹೋಗೆ ಕುಳ್ಳಿ, ಚಡ್ಡಿ ಅಂದೆ. ಚಡ್ಡಿ ಹಾಕೋ ಬಂದಿದ್ದೀರ. ಹೋಗ್ರಪ್ಪ. ಹೀಗೆ ನಮ್ಮ ಕುಳ್ಳಿನ ಕಳಿಸ್ಬಿಟ್ಟು ನಾನು ಮತ್ತು ನಮ್ಮ ಆಂಟಿ ಬಸ್ ಹತ್ಕೊಂಡು ಹಾಸನ ಬಸ್ಸಲ್ಲಿ ಕೂತ್ಕೊಂಡು ಹೊರಟ್ವಿ. ನಂತರ ಕೆ ಆರ್ ನಗರದಲ್ಲಿ ಸ್ಟಾಪ್ ಕೊಟ್ಟರು. ಕೆ ಆರ್ ನಗರದಲ್ಲಿ ಸ್ಟಾಪ್ ಕೊಟ್ಟ ತಕ್ಷಣ ನಾನು ಕಡಲೆಕಾಯಿ ತಿಂದ್ಕೊಂಡು ದ್ರಾಕ್ಷಿ ತಿಂದ್ಕೊಂಡು ಹೊರಟ್ವಿ. ಏರ್ ಸ್ಟೈಲ್ನ ಈ ಥರ ಮಾಡಿಕೊಂಡು ಕೊನೆಗೂ ಹಾಸನಿಗೆ ತಲುಪಿದ್ವಿ. ಹಾಸನಕ್ಕೆ ಬಂದ ತಕ್ಷಣ ನಮ್ಮ ಅಕ್ಕ ಆಲ್ರೆಡಿ ಒಂದು ರೂಮ್ ಬುಕ್ ಮಾಡಿದ್ರು. ಏನು ಅಂತ ಅಂದರೆ ಚಾಮುಂಡಿ ಕಂಫರ್ಟ್ಸ್, ಹಾಸನ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಆ ಬಸ್ ಸ್ಟ್ಯಾಂಡಿಂದ ಜಸ್ಟ್ 800 ಮೀಟರ್ಸು. ಹೊಸದಾಗಿ 2025ಗೆ ಓಪನ್ ಆಗಿದೆ. ಆ್ಯಂಡ್ ಇದಂತೂ ಸಖತ್ತಾಗಿದೆ ಮಾತ್ರ. ಸೊ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ರೆಸ್ಟ್ ತೊಗೋತಾ ಇದ್ವಿ. ರೆಸ್ಟ್ ತೊಗೊಂಡಾದ್ಮೇಲೆ ನನ್ನ ಸ್ಯಾರಿ ಇನ್ನೂ ಪಿನ್ ಮಾಡಿರಲಿಲ್ಲ. ಸೊ ಇಲ್ಲಿ ಬಂದುಬಿಟ್ಟೆ ಪಿನ್ ಮಾಡ್ಕೊಂಡೆ. ನೋಡಿ ಹೆಂಗೆ ಪಿನ್ ಮಾಡಿದ್ದೀನಿ ಅಂತ ಫುಲ್ಲಾಗಿ. ಅದಕ್ಕೆ 1 ಅವರ್ ತಗೊಳ್ತು. ಬಟ್ ಪಿನ್ ಎಲ್ಲ ಮಾಡಾಯಿತು. ನಾಳೆ ಉಟ್ಕೋಬೇಕಲ್ಲ. ಸೊ ಪಿನ್ನೆಲ್ಲ ಮಾಡಿ ಸೀರೆನ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಸೀರೆ ಮತ್ತು ಅದಕ್ಕೆ ಬೇಕಾಗಿರೋ ಒಡವೆ ಅಂತಂದರೆ ಸರ, ಬಳೆ ಎಲ್ಲನೂ ಇಟ್ಕೊಂಡಿದ್ದೀನಿ. ದೆನ್ ರಾತ್ರಿ ಆಯಿತು. ನಾವು ಹಾಸನಾಂಬ ಟೆಂಪಲ್ ಪಕ್ಕ ಒಂದು ದೇವಸ್ಥಾನ ಇದೆಯಲ್ಲ, ಒಂದು ಸ್ವಲ್ಪ 2-3 ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಒಂದು ಮಸಾಲೆ ಪುರಿ ತಿಂದ್ಕೊಂಡು ಹೊರಟ್ವಿ. ಫಸ್ಟ್ ಟೆಂಪಲ್ ಸಿಕ್ಕಿದ್ದು ಅಂತ ಅಂದರೆ ಶ್ರೀ ಚೆನ್ನಕೇಶ್ವರ ದೇವಸ್ಥಾನ ಸಿಕ್ಕಿದ್ದು. ಇವರೇನಂತ ಹೇಳಿದ್ರು ಅಂದರೆ ಪೂಜಾರವರು, ಚೆನ್ನಕೇಶ್ವರ ದೇವಸ್ಥಾನ ಹಾಸನ ಜಿಲ್ಲೆಯಲ್ಲಿ ಒಂದೊಂದು ಊರಿಗೂ ಒಂದೊಂದು ಇದೆಯಂತೆ. ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ವಿಗ್ರಹಗಳಿಂದ ಸಖತ್ತಾಗಿತ್ತು ಮಾತ್ರ. ಇದು ಒಂದು ಸ್ವಲ್ಪ ಕುಂಕುಮ ತೊಗೊಂಡಾಗ ಒಂಥರ ಫೀಲ್, ಅಂದರೆ ದೈವೀಯತೆ ಆ ಥರ ಫೀಲಿಂಗು. ಸೊ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂತರ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಹಾಸನಾಂಬ ದೇವಸ್ಥಾನಕ್ಕೆ ಬಂದ್ವಿ. ಹಾಸನಾಂಬ ಟೆಂಪಲ್ ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡಿರೋದ್ರಿಂದ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಯಾವಾಗಲೂ ಓಪನ್ ಆಗಿರುತ್ತೆ. ದೆನ್ ಲೈಟಿಂಗ್ಸ್ ಏನಕ್ಕೆ ಹಾಕಿದ್ದಾರೆ ಅಂತ ಅಂದರೆ ಶಿವರಾತ್ರಿ ಟೈಮಿಗೆ ಹೋಗಿದ್ದೀವಿ ಅಲ್ವಾ, ಶಿವರಾತ್ರಿಗೆ 2-3 ದಿನ ಇದ್ದಾಗ ಹೋದ್ವಿ. ಸೊ ಸಿದ್ದೇಶ್ವರ ಅನ್ನೋ ಆದ ಕಾರಣಕ್ಕೋಸ್ಕರ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ದೆನ್ ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಗೊತ್ತಾ? ಈ ದೇವಸ್ಥಾನದ ವಿಶೇಷತೆ ಏನು ಅಂತ ಅಂದರೆ, ಸಿದ್ದೇಶ್ವರ ಅಂದರೆ ಅದು ಉದ್ಭವ ಮೂರ್ತಿ ಆಗಿರುತ್ತೆ. ಉದ್ಭವ ಮೂರ್ತಿ ಅಂತ ಅಂದರೆ ಅದು ಇವಾಗೆಲ್ಲ ಶಿಲ್ಪಗಳು ಕೆತ್ತಿದಾನೇ ದೇವಸ್ಥಾನ ಆಗಿರೋದು. ಆದರೆ ಈ ದೇವಸ್ಥಾನದಲ್ಲಿ ಏನು ಅಂತ ಅಂದರೆ ಉದ್ಭವ ಅಂದರೆ ಭೂಮಿಯಿಂದನೇ ಉದ್ಭವ ಆಗಿರುವ ಮೂರ್ತಿ. ಇದರಲ್ಲಿ ತುಂಬ ಅರ್ಜುನ ಅವರೆಲ್ಲರೂ ಇದ್ದಾರಂತೆ. ಅರ್ಜುನ, ಪಾರ್ವತಿ ಆ ಕಲ್ಲಲ್ಲಿ. ಬಟ್ ಹೂ ಹಾಕಿರೋದ್ರಿಂದ ಅದು ಕಾಣಿಸಲ್ಲ ಅಂತ ಹೇಳಿದರು. ದೆನ್ ಈ ದೇವರಲ್ಲಿ ನಾವೇನಾದ್ರು ಕೇಳ್ಕೊತೀವಿ ಅಂತ ಅಂದ್ಕೊಳ್ಳಿ, ಅದು ಲೆಫ್ಟ್ ಸೈಡಲ್ಲಿ ಹೋಗಿ ಕೇಳ್ಕೋಬೇಕು. ಪೂಜೆ ಎಲ್ಲ ಆದಮೇಲೆ ಇವಾಗ ನಾವು ಈ ಥರ ಒಂದು ಡೌಟ್ ಇದೆ, ಅದು ಆಗುತ್ತೆ ಅಂತ ಅಂದರೆ ಬಲಗಡೆಯಿಂದ ಹೂ ಬೀಳಿಸು, ಆಗಲ್ಲ ಅಂತ ಅಂದರೆ ಎಡಗಡೆಯಿಂದ ಹೂ ಬೀಳಿಸು ಅಂತಂದರೆ ಅದು ಬಲಗಡೆ ಅಥವಾ ಎಡಗಡೆ ಹೂ ಬೀಳಿಸುತ್ತಂತೆ, ಕ್ಲಾರಿಟಿ ಕೊಡುತ್ತಂತೆ. ಸೊ ನಾನು ಟ್ರೈ ಮಾಡೋಣ ಅಂತ ಮಾಡಿದಾಗ ನಾನು 2-3 ವಿಷ್ ಕೇಳ್ಕೊಂಡೆ. 2 ಕೇಳ್ಕೊಂಡಿದ್ದು. ಒಂದು ಸಲ ಬಲಗಡೆ ಬಂತು ಕೊಡ್ತು, ಇನ್ನೊಂದು ಸಲ ಎಡಗಡೆ ಕೊಡ್ತು. ಹೋಗತ್ತಾಗಿ ಅಂತ ಅಂದ್ಬಿಟ್ಟು ಎಡಗಡೆಗೆ ಅಂತ ಅಂದರೆ ಅದು ಏನೋ ದುಃಖಕರ ವಿಷಯ ಅಲ್ಲ. ಎಂತ ಅಂತ ಅಂದರೆ ಕತ್ಲೆ ಆಗಿರೋದ್ರಿಂದ ಜಾಸ್ತಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನಾವು ಕತ್ಲೆ ಬಂದಿರೋದ್ರಿಂದ ನೋಡಿ ಎಷ್ಟು ಲಿಂಗಗಳಿದೆ. ಮೇಲುಗಡೆನೂ ಇದೆ ಸಹ ಅಲ್ಲಿ. ದೆನ್ ಮೇಲುಗಡೆ ತುಂಬ ದೊಡ್ಡ ಲಿಂಗ, ಸ್ವಲ್ಪ ಹಿಂದೆ ಕಾಣುತ್ತೆ. ಇದು ಹಾಸನಾಂಬ ದೇವಸ್ಥಾನ. ಇದು ವರ್ಷಕ್ಕೆ ಒಂದೇ ಸಲ ತೆರೆಯೋದು. ದೇವಸ್ಥಾನ ಈ ಕೈಯಿಂದಲೇ ನೋಡಿಕೊಂಡು ನೀಟಾಗಿ ಊಟ ಮಾಡಿಕೊಂಡು ರೂಮ್ಗೆ ಹೋಗಿ ತಲುಪಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ದೆನ್ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ನೆಕ್ಸ್ಟ್ ಡೇ ಎಲ್ಲಿಗೆ ಹೋದ್ವಿ, ಯಾವ ಥರ ಎಲ್ಲ ಇತ್ತು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ.